ಕಳೆದ 3 ದಿನದಿಂದ ಅನಾಮಿಕನಿಗೆ ಡ್ರಿಲ್ ಮಾಡಿದ್ದ ಎಸ್ಐಟಿ ನಿನ್ನೆ ರೆಸ್ಟ್ ಕೊಟ್ಟಿತ್ತು. ಆದರೆ ಮುಂದಿನ ತನಿಖೆ ಹೇಗಿರಬೇಕು ಅಂತ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಅನಾಮಿಕನ ಸ್ನೇಹಿತ ದಶಕದ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾನೆ. ಎಸ್ಐಟಿ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ ಜಾಗಗಳಲ್ಲಿ ಅಗೆಯೋದಕ್ಕೆ ತಾತ್ಕಾಲಿಕ ಬ್ರೇಕ್ ನೀಡುತ್ತಿದ್ದಂತೆ ಇಡೀ ಪ್ರಕರಣದ ಸುತ್ತ ನಾನಾ ವಿಚಾರಗಳು ಮುನ್ನೆಲೆಗೆ ಬರುವುದಕ್ಕೆ ಶುರುವಾಗಿದೆ. ಎಸ್ಐಟಿ ತನ್ನ ಪಾಡಿಗೆ ತಾನು ತನಿಖೆ ಮಾಡುತ್ತಿದ್ದರೆ ಇತ್ತ ಮಾಸ್ಕ್ ಮ್ಯಾನ್ನ ಜೊತೆಗೆ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತು ಹಾಕುತ್ತಿದ್ದ ಘಟನೆಗಳ ಬಗ್ಗೆ ಬೇರೆಯದ್ದೇ ಅಂಶಗಳನ್ನು ಬೆಳಕಿಗೆ ತಂದಿದ್ದಾನೆ. ಧರ್ಮಸ್ಥಳದಲ್ಲಿ ನಿಗೂಢ ಸಾವುಗಳ ಆರೋಪದ ಬಗ್ಗೆ ತನಿಖೆ ನಡೆಸುತ್ತಿರುವ ಎಸ್ಐಟಿ ದೂರುದಾರನನ್ನ ಕರೆಸಿ ವಿಚಾರಣೆ ಮಾಡಲಿಲ್ಲ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ನೇತೃತ್ವದಲ್ಲಿ ಬೆಳ್ತಂಗಡಿ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ಮಾತ್ರ ನಡೆದಿದೆ. ಇದುವರೆಗೆ ದೂರುದಾರನ ವಿಚಾರಣೆ ಮಾಡಿದಾಗ ಸಿಕ್ಕ ಅಂಶಗಳು, ಆ ಅಂಶಗಳ ಮೇಲೆ ಮುಂದಿನ ತನಿಖೆ ಹೇಗೆ ನಡೆಸಬೇಕು ಎಂಬ ಬಗ್ಗೆ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಇದೇ ವೇಳೆ ಸಾರ್ವಜನಿಕವಾಗಿ ತನಿಖೆಯ ಬಗ್ಗೆ ನಾನಾ ರೀತಿಯಲ್ಲಿ ಚರ್ಚೆ ನಡೆಯುತ್ತಿರುವ ಕಾರಣ ಹಾಗೂ ವಿಧಾನಮಂಡಲದಲ್ಲೂ ತನಿಖೆ ಬಗ್ಗೆ ಚರ್ಚೆಯಾಗಿರುವ ಕಾರಣಕ್ಕೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ತಮ್ಮ ತಂಡದ ಸದಸ್ಯರಿಗೆ ಮಹತ್ವದ ಸಲಹೆ ನೀಡಿದ್ದಾರೆ. ಎಸ್ಐಟಿಯ ಮುಂದಿನ ತನಿಖೆ ವೇಳೆ ಯಾವುದೇ ಟೀಕೆ ಬಾರದಂತೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕು. ದೂರುದಾರನ ವಿಚಾರಣೆಯಲ್ಲಿನ ಎಲ್ಲಾ ಅಂಶಗಳನ್ನು ದಾಖಲು ಮಾಡಬೇಕು. ಇದೇ ವೇಳೆ ಎಫ್ಎಸ್ಎಲ್ ವರದಿ ಬರುವವರೆಗೆ ದೂರುದಾರ ಸೂಚಿಸುವ ಹೊಸ ಪಾಯಿಂಟ್ಗಳಲ್ಲಿ ಅಗೆಯೋದು ಬೇಡ ಅಂತ ಮೊಹಾಂತಿ ಸೂಚಿಸಿದ್ದಾರೆ. ಎಸ್ಐಟಿ ಕಚೇರಿಯಲ್ಲಿ ಈ ಎಲ್ಲ ಅಂಶಗಳ ಬಗ್ಗೆ ಸಭೆ ನಡೆಯುತ್ತಿದ್ದಾಗಲೇ ಬೆಳ್ತಂಗಡಿ ಠಾಣೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರ್ ಬಂದಿದ್ರು. ಎಸ್ಐಟಿ ತನಿಖೆ ವೇಳೆ ಧರ್ಮಸ್ಥಳ ಸಮೀಪದ ಪಾಂಗಳ ಹಾಗೂ ಉಜಿರೆಯಲ್ಲಿ ನಡೆದಿದ್ದ ಗುಂಪು ಘರ್ಷಣೆಗೆ ಸಂಬಂಧಿಸಿದಂತೆ ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿದ್ದ 3 ಪ್ರತ್ಯೇಕ ಕೇಸ್ಗಳ ವಿಚಾರಣೆಗಾಗಿ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿದ್ದರು. ಇನ್ನೊಂದೆಡೆ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ನ ಪೂರ್ವಾಪರ ಕೆದಕುತ್ತಿದ್ದಾರೆ. ಅದರಲ್ಲೂ ಮಾಸ್ಕ್ ಮ್ಯಾನ್ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದಾಗ ಆತನ ಜೊತೆಗಿದ್ದ ಸಂಬಂಧಿಕರು ಹಾಗೂ ಸ್ನೇಹಿತರನ್ನ ವಿಚಾರಣೆ ಮಾಡಿದ್ದಾರೆ. ಆತನ ಜೊತೆ ಕೆಲಸ ಮಾಡಿದ ಸಹೋದ್ಯೋಗಿಗಳ ವಿಚಾರಣೆ ನಡೆಸಲಾಗಿದೆ. ಹಾಗೆ ಎಸ್ಐಟಿ ವಿಚಾರಣೆ ಎದುರಿಸಿದವರಲ್ಲಿ ಒಬ್ಬರು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರದ ರಾಜು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ವೈದ್ಯನಾಥಪುರದ ರಾಜು ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದ. ಸುಮಾರು 7-8 ವರ್ಷಗಳ ಸಮಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿದ್ದ. ಯಾವುದೋ ಪ್ರಕರಣದಲ್ಲಿ ರಾಜುಗೆ 6 ರಿಂದ 7 ವರ್ಷ ಜೈಲು ಶಿಕ್ಷೆ ಆಗಿತ್ತು. ಜೈಲು ಶಿಕ್ಷೆ ಅನುಭವಿಸಿ ಊರು ಸೇರ್ಕೊಂಡಿದ್ದ ರಾಜು ಮತ್ತೆ ಧರ್ಮಸ್ಥಳದ ಕಡೆಗೆ ಹೋಗೇ ಇಲ್ವಂತೆ. ರಾಜು ವಿಚಾರಣೆ ಮಾಡಿರುವ ಎಸ್ಐಟಿ ಅಧಿಕಾರಿಗಳು ಶವಗಳನ್ನು ಹೂಳುತ್ತಿದ್ದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಧರ್ಮಸ್ಥಳದ ಮಾಹಿತಿ ಕೇಂದ್ರದಿಂದ ಶವಗಳ ಮಾಹಿತಿ ಬರುತ್ತಿತ್ತು. ಶವಗಳು ಪತ್ತೆಯಾದ ಜಾಗಕ್ಕೆ ಪೊಲೀಸರು, ವೈದ್ಯರು ಕೂಡ ಬರುತ್ತಿದ್ದರು. ನದಿಯಲ್ಲಿ ಶವಗಳು ಸಿಕ್ಕಿವೆ ಎಂದು ಗೊತ್ತಾದಾಗ ಪೊಲೀಸರು, ಡಾಕ್ಟರ್ ಬಂದ ಮೇಲೆ ನೀರಿನಿಂದ ಶವಗಳನ್ನು ಹೊರಗೆ ತೆಗೆಯುತ್ತಿದ್ದೆವು. ಸ್ಥಳದಲ್ಲೇ ವೈದ್ಯರು ಆ ಶವಗಳನ್ನು ಮರಣೋತ್ತರ ಪರೀಕ್ಷೆ ಮಾಡಿ ಕಳಿಸುತ್ತಿದ್ರು. ಹೀಗೆ ಪೋಸ್ಟ್ ಮಾರ್ಟಮ್ ಆದ ಬಳಿಕ ಆ ಶವಗಳನ್ನು ಹೂತು ಹಾಕುತ್ತಿದ್ದೆವು. ಆದರೆ ಹೀಗೆ ಸಿಕ್ಕಿದ್ದ ಶವಗಳಲ್ಲಿ ಯಾರ ಮೇಲಾದರೂ ಅತ್ಯಾಚಾರ ಆಗಿತ್ತಾ ಅನ್ನೋದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಕೆಲವು ಶವಗಳು ನೇಣು ಹಾಕ್ಕೊಂಡಿರೋ ಸ್ಥಿತಿಯಲ್ಲಿದ್ದವು. ಇನ್ನು ಕೆಲವು ನದಿಯಲ್ಲಿ ತೇಲಿಕೊಂಡು ಬಂದಿದ್ದವು. ಮಾಸ್ಕ್ ಮ್ಯಾನ್, ಅವನ ಜೊತೆ ಮತ್ತಿಬ್ಬರು ಹಾಗೂ ನಾನು ಹೋಗ್ತಿದ್ದೆವು ಎಂದಿದ್ದಾನೆ ರಾಜು. ಅದನ್ನೆಲ್ಲ ಅವ್ರು ನೋಡ್ತಾನೆ ಅವ್ರೆ. ಇಲ್ದೇ ಅವ್ರಿಗೆಲ್ಲ ಸುಮ್ಮನೆ ಕರ್ದಿ ಎಲ್ಲ ಇದು ಮಾಡ್ತಾವ್ರೆ. ಅದೆಲ್ಲ ಯಾಕೆ ಸರ ಬೇಕು? ಮಾಸ್ಕ್ ಮ್ಯಾನ್ ಜೊತೆಗೆ ಕೆಲಸ ಮಾಡಿದ್ದ ರಾಜು ನೀಡಿರುವ ಹೇಳಿಕೆಗಳನ್ನು ಗಮನಿಸಿದ್ರೆ ಅಪರಿಚಿತ ಶವಗಳು ಪತ್ತೆಯಾದಾಗ ಅದರ ವಾರಸುದಾರರನ್ನ ಹುಡುಕುವ ಪ್ರಯತ್ನವನ್ನೇ ಯಾಕೆ ಮಾಡುತ್ತಿರಲಿಲ್ಲ ಎಂಬ ಅನುಮಾನ ಮೂಡುತ್ತದೆ. ಯಾಕಂದ್ರೆ ಕಾನೂನು ಪ್ರಕಾರ ಎಲ್ಲೇ ಅಪರಿಚಿತ ಶವ ಸಿಕ್ಕರೂ ಕನಿಷ್ಠ 3 ದಿನ ಕಾದು ಅವರ ಸಂಬಂಧಿಕರನ್ನ ಹುಡುಕುವ ಪ್ರಯತ್ನ ಮಾಡಬೇಕು. ಆದರೆ ಇಲ್ಲಿ ಶವ ಸಿಕ್ಕಿದ ಕೂಡಲೇ ಪೋಸ್ಟ್ ಮಾರ್ಟಮ್ ಮಾಡಿ ನಂತರ ಅವುಗಳನ್ನ ಅಲ್ಲೇ ಹೂಳುವ ತರಾತುರಿ ಯಾಕಿತ್ತು ಎಂಬ ಅನುಮಾನ ಕೂಡ ಹುಟ್ಟುಹಾಕಿದೆ. ಇದೇ ವೇಳೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಲು ಯೂಟ್ಯೂಬರ್ಗಳಿಗೆ ವಿದೇಶಗಳಿಂದ ಫಂಡ್ ಬರುತ್ತಿದೆ ಎಂದು ಬಿಜೆಪಿ ನಾಯಕರು ಆರೋಪ ಮಾಡುತ್ತಲೇ ಇದ್ದಾರೆ. ಈ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರ ಬರೆದಿರುವ ಚಿಕ್ಕಮಗಳೂರು ಉಡುಪಿ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಮತ್ತೊಂದೆಡೆ ದೇಶ ವಿದೇಶಗಳಿಂದ ಕೆಲವು ಯೂಟ್ಯೂಬರ್ಸ್ ಅಕ್ರಮ ಹಣ ಪಡೆದಿರುವುದಾಗಿ ಮಾಹಿತಿ ಇದ್ದು ತನಿಖೆ ನಡೆಸುವಂತೆ ಬೆಂಗಳೂರಿನ ಇಡಿ ಕಚೇರಿಗೆ ತೇಜಸ್ ಗೌಡ ಎನ್ನುವವರು ದೂರು ಸಲ್ಲಿಸಿದ್ದಾರೆ. ಒಂದಷ್ಟು ಬೆಳಕು ಚೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ ಅನ್ನೋದು ನನ್ನ ಪತ್ರದ ಮೂಲ ಉದ್ದೇಶವಾಗಿತ್ತು. ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನವನ್ನು ಉಳಿಸಿಕೊಂಡು ಅದರ ಗೌರವ ಮತ್ತು ಪಾವಿತ್ರ್ಯವನ್ನು ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮ ಪಾರ್ಟಿಯ ಮತ್ತು ಎಲ್ಲ ಭಕ್ತಾದಿಗಳ ನಿಲುವು. ಆ ಹಿನ್ನೆಲೆಯಲ್ಲಿ ಗ್ರಾಮಾಂತರಗಳಿಗೆ ಪತ್ರ ಬರೆದು ಇದರಿಂದ ಏನಾದರೂ ವಿದೇಶಿ ಷಡ್ಯಂತ್ರ ಇದೆಯಾ
ಅನ್ನೋದನ್ನು ಕೂಡ ಗಮನಿಸಬೇಕು. ಒಂದೆಡೆ ಹೋರಾಟ, ಮತ್ತೊಂದೆಡೆ ಆರೋಪಗಳು ನಡೆಯುತ್ತಿದ್ರೆ ಎಸ್ಐಟಿ ಅಧಿಕಾರಿಗಳು ಮಾತ್ರ ಸರ್ಕಾರ ತಮಗೆ ಕೊಟ್ಟ ಕೆಲಸವನ್ನ ಮಾಡುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಎಸ್ಐಟಿ ತನಿಖೆಯಿಂದ ಮಾತ್ರ ಸಾಮೂಹಿಕ ಸಮಾಧಿ ಆರೋಪದ ಸತ್ಯಾಸತ್ಯತೆ ಹೊರಬರುವ ನಿರೀಕ್ಷೆ ಜನರಲ್ಲಿ ಮನೆ ಮಾಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.